ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನಾ ನೀನು ಅಂಬಾರಿ? ಹೌದು ಬಾಸು, ಇದೇನೆ ಬಡವ್ರ ಅಂಬಾರಿ. ಆರಾಮಾಗಿ ನಮ್ಮ ಗಾಡೀಲಿ ಹೋಗೋದು ಬಿಟ್ಟು ಇಷ್ಟು ಜನಗಳ ಮಧ್ಯೆ ಉಸಿರು ಕಟ್ಕೊಂಡು ಹೋಗ್ಬೇಕಾ? ಬಾಸು, ನಿಮಗೆ ಇದಕ್ಕಿಂತ ಬೇರೆ ಐಡಿಯಾ ಯಾವುದಾದ್ರೂ ಇತ್ತಾ? ಎಷ್ಟೊಂದು ಜನ ಇದೇ ಥರ ಬಾಸು ಪ್ರಯಾಣ ಮಾಡೋದು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಿಮ್ಗೂ ಒಂಥರ ಹೊಸ ಅನುಭವ ಸಿಗ್ಲಿ ಅಂತಾನೆ ನಾನು ಇವನ್ ಕರ್ಕೊಂಬಂದಿದ್ದು. ಹೇಗಿದೆ ನಮ್ಮ ಅಂಬಾರಿ? ಅಜಯ್, ನೋಡ್ಕೊಂಡು ಕೂರಕ್ಕಾಗಲ್ವಾ? ಬಾಸು, ನೀವು ಇಷ್ಟೊಂದು ನಾಜೂಕಾದ್ರೆ ಹೇಗೆ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಅಜ್ಜಿ ನಿಮ್ನ ಎಷ್ಟು ಪ್ರೀತಿಯಿಂದ ನೋಡ್ತಿದ್ದಾರೆ. ಆಹಾಹಾಹಾ, ಸಿನಿಮಾ ಹೀರೋ ಇದ್ದಂಗಿದ್ಯಾ? ಇವಳು ನಿನ್ನ ಹೆಂಡ್ತಿನಾ? ಇಬ್ಬರು ಜೋಡಿನೂ ಸಖತ್ತಾಗೈತೆ. ಅಜ್ಜಿ, ಅದು ಹೌದು ಅಜ್ಜಿ, ಹೌದು. ದುರ್ಗಾ, ಈ ಗಾಡಿ ಯಾವಾಗ ನಿಲ್ಲುತ್ತೆ? ನನ್ನ ಕಾಲೆಲ್ಲ ಜುಮ್ಗಟ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಬಾಸು. ಅರ್ಧ ಗಂಟೆನಾ? ಮಣಿ, ನೀ ನನ್ನ ಕೈಗೆ ಸಿಕ್ಕು. ಇದೇ ನಿನಗೆ ಮಾರಿ ಹಬ್ಬ. ಹೆಚ್ಚು ಮುಖ ಮಾಡ್ಕೊಂಡು ನಿಂತ್ರೆ ಮರ್ಕ ಬರುತ್ತೆ ಅಂದೆ ಅಲ್ಲ? ಇವಳಿಗೇನು ಬರಲೇ ಇಲ್ಲ. ಮೌನ ವ್ರತ ಮಾಡಿ ಅಂದ್ಯಲ್ಲ, ನನ್ನ ಕಾರಲ್ಲಿ ಮೌನ ವ್ರತ ಮಾಡಿದಕ್ಕೇನೆ ಇಷ್ಟೆಲ್ಲ ಆಗಿದ್ದು. ಇವಾಗ ಹಾಡು ಕೇಳಿಸ್ತಾ ಇದೆ ನಿಮಗೆ ರೇಡಿಯೋದಲ್ಲಿ ಅಂತ ರಾಗ ಹಿಡಿಯಕ್ಕೆ ಶುರು ಮಾಡ್ತಾರೆ. ಲೈಫಲ್ಲಿ ಇಂಥದ್ದೇನ ಬರುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಾಸು, ಯಾಕೆ ಈ ಥರ ಡ್ಯಾನ್ಸ್ ಮಾಡ್ತಿದ್ದೀರಾ? ಡ್ಯಾನ್ಸು ನಾನು ಮಾಡ್ತಾ ಇಲ್ಲ, ಡ್ರೈವರ್ ಮಾಡಿಸ್ತಾ ಇರೋದು. ಯಾಕೆ? ನಿಮಿಷ ರೀ. ಏಯ್, ಏನು ಮಾಡ್ತಾ ಇದೀಯಾ? ನಾನೇನ್ ಮಾಡ್ಲಿ, ಇರಿಯೋ ನಿಮಿಷ. ಗೌರಮ್ಮ, ಆ ಹುಡುಗಿಗೆ ಆ ಗಂಡನ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ಅವ್ರ ಗಂಡನ್ ಕೂದಲು ಕೆದ್ರಿದ್ರೂ ಸಹಿಸೋದಿಲ್ಲ. ಆ ಬೀಳ್ತಿದ್ದ ಗಂಡನ ಬೀಳ್ತಿದ್ದ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು. ಅದು ನೀವು ಬೀಳಕ್ ಹೋದ್ರಲ್ಲ, ಅದಕ್ಕೆ ಇಟ್ಕೊಂಡೆ. ಇಟ್ಸ್ ಓಕೆ ದುರ್ಗಾ, ಗೊತ್ತಾಯ್ತು. ಈ ಜರ್ನಿ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನೇ ಕಾರ್ ಪಂಚರ್ ಆಗೋ ಪ್ಲ್ಯಾನ್ ಮಾಡ್ಬಿಡ್ತಾ ಇದ್ದೆ. ಏನಂದ್ರಿ? ಏನಿಲ್ಲ, ನಾನು ಬೀಳಕ್ಕಂದಲ್ಲ, ನೀನು ಹಿಡ್ಕೊಂಡಿಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಆಯ್ತು. ಅಷ್ಟು ಚಿಕ್ಕದಾಗಿ ಹೇಳ್ದಂಗೆ ಅನ್ಸ್ಲಿಲ್ವಲ್ಲ? ಅದನ್ನೇ ಹೇಳಿದ್ದು ದುರ್ಗಾ. ಇಷ್ಟೊತ್ತು ಬಾಯಿಂದ ಮಾತೇ ಉದುರ್ತಾ ಇರಲಿಲ್ಲ, ಇವಾಗ ಪಟ್ಪಟ ಅಂತ ಮಾತಾಡ್ತಾ ಇದ್ದಾರೆ. ಅಂದರೆ ಮೇಡಮ್ದು ಮೂಡು ಸರಿಯಾಗಿದೆ ಅಂತ ಅರ್ಥ. ವೆರಿ ಗುಡ್.